ನಮಸ್ತೆ ಸ್ನೇಹಿತರೆ. ದುಡಿಮೆ ಅಂತ ಬಂದರೆ ತಮ್ಮ ತಮ್ಮ ಸ್ವಂತ ಊರನ್ನು ಬಿಟ್ಟು ಬೇರೆ ಊರಿಗೆ ಹೋಗಿ ಬದುಕೋರಿಗೆ, ಮತ್ತು ರಜೆ ಅಂತ ಬಂದರೆ ತಮ್ಮ ತಮ್ಮ ಊರಿಗೆ ಹೋಗೋದ್ರಲ್ಲಿ ಸಿಗುವ ಖುಷಿನೇ ಬೇರೆ. ಹಾಗೆ ನಾನು ಸಹ ವೀಕೆಂಡ್ ಅಂತ ಬಂದರೆ ನಮ್ಮ ಊರಿಗೆ ಹೋಗ್ತಾ ಬರ್ತಾ ಇರ್ತೀನಿ. ಇಲ್ಲಿ ಸಿಗುವ ಖುಷಿ ನೆಮ್ಮದಿಯೇ ಬೇರೆ. ಯಾವುದೇ ಥರದ ಬ್ಯುಸಿ ಲೈಫ್ ಇಲ್ಲಿಲ್ಲ. ಹಾಗೆ ನೀವು ನೋಡ್ತಾ ಇರುವ ಈ ಹಾಸ್ಪಿಟಲ್ ಕುಲಕರ್ಣಿ ಐ ಹಾಸ್ಪಿಟಲ್ ಅಂತ ರಾಣೆಬೆನ್ನೂರಲ್ಲಿ ತುಂಬಾ ಫೇಮಸ್. ಹಾಗೆ ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ಐ ಆಪ್ರೇಷನ್ ಮಾಡಿಕೊಡ್ತಾರೆ. ಹಾಗೆ ಡಾಕ್ಟರಿನ ಕೈಗುಣ ಸಹ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಅವರ ಹಾಸ್ಪಿಟಲ್ನ ಅಡ್ರೆಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ಬೇಕಾದವರು ತಗೊಳ್ಳಿ. ಇವತ್ತು ಹಾಗೆ ಸಂಜೆ ಆಗಿತ್ತು ಅಂತ ಹಾಗೆ ವಾಕ್ ಮಾಡ್ತಾ ಮನೆ ಹತ್ರ ಇರೋ ನಿಯರ್ ಬೈ ಪಾನಿಪುರಿ ಅಂಗಡಿಗೆ ನಾವು ಹೋಗ್ತಾ ಇದ್ದೀವಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಯಾವುದೇ ಥರದ ವೆಹಿಕಲ್ ಸೌಂಡ್ ಆಗಲಿ ಯಾವುದೇ ಇಲ್ಲ. ತುಂಬ ಪೀಸ್ಫುಲ್ಲಾಗಿದೆ. ಹೀಗೆ ತುಂಬ ಮನೆ ಹತ್ರನೇ ಇರೋ 3-4 ಪಾನಿಪುರಿ ಅಂಗಡಿ ಇದೆ. ಹಾಗೆ ನನಗೆ ತುಂಬ ಇಷ್ಟ ಆಗಿರೋ ಪಾನಿಪುರಿ ಶಾಪ್ಗೆ ಇವತ್ತು ನಾನು ಹೋಗ್ತಾ ಇದ್ದೀನಿ. ಎಲ್ಲ ಅಂಗಡಿಯಲ್ಲೂ ಚೆನ್ನಾಗೇ ಮಾಡ್ತಾರೆ, ಆದರೆ ನನಗೆ ಈ ಪರ್ಟಿಕ್ಯುಲರ್ ಶಾಪ್ ತುಂಬಾ ಇಷ್ಟ ಆಗಿದೆ. ಇಲ್ಲಿ ನೋಡ್ತಿರೋ ನೀವು, ಈ ಶಾಪ್ನ ಹೆಸರು ಸುಧಾಮ ಬೇಲ್ ಸೆಂಟರ್ ಅಂತ. ಈ ಅಂಕಲ್ ತುಂಬಾ ಚೆನ್ನಾಗಿ ಪಾನಿಪುರಿ ಮಾಡಿಕೊಡ್ತಾರೆ. ಎಲ್ಲ 35-40 ಪ್ರೈಸ್ ಒಳಗಿದೆ. ಇಲ್ಲಿ ನಾನು ಎಲ್ಲ ಥರದನ್ನು ಟೇಸ್ಟ್ ಮಾಡಿದ್ದೀನಿ, ಆದರೆ ಬೇಲ್ಪುರಿ, ದಹಿಪುರಿ ಹಾಗೆ ಸೇವ್ ಪುರಿ ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ರಾಣೆಬೆನ್ನೂರಲ್ಲಿರೋರು ಎಲ್ಲರೂ ಬಂದು ಒಂದ್ಸತಿ ಟ್ರೈ ಮಾಡಿ ನೋಡಿ. ಇವತ್ತು ನಾನು ಒಂದು ಸೇವ್ ಪುರಿಯನ್ನು ಆರ್ಡರ್ ಮಾಡಿದ್ದೀನಿ. ಜೀವನ ನಡೆಸೋಕ್ಕೆ ಯಾವುದೇ ಥರದ ಕೆಲಸ ಮಾಡಿದರೂ ತಪ್ಪಲ್ಲ, ಆದರೆ ನಾವು ಮಾಡೋ ಕೆಲಸ ಪರಮಾತ್ಮನಿಗೆ ಮೆಚ್ಚುಗೆ ಆಗಬೇಕಷ್ಟೆ. ಇವತ್ತು 1 ಪ್ಲೇಟ್ ಸೇವ್ ಪುರಿ ತಿಂದು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ.